ಎಚ್ಚರಿಕೆ ನೀಡಿದ್ರೂ ಹೆಚ್ಚಾಗ್ತಿದೆ ಭಕ್ತರ ಆಗಮನ. ಹಾಸನಾಂಬೆ ದರ್ಶನಕ್ಕೆ ಸಾವಿರಾರು ಜನರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಕಾಲ್ತುಳಿತದ ವಾರ್ನಿಂಗ್ ಕೊಟ್ಟಿದ್ದ ಜಿಲ್ಲಾಡಳಿತ. ಹಾಸನಕ್ಕೆ ಹೆಚ್ಚುವರಿ ಬಿಎಂಟಿಸಿ ಬಸ್ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಎಚ್ಚರಿಕೆ ನೀಡಿದ್ರೂ ಕೂಡ ಜನ ಬರ್ತಾನೆ ಇದ್ದಾರೆ. ಹಾಸನಾಂಬೆ ದರ್ಶನಕ್ಕೆ ಸಾವಿರಾರು ಜನರು ಎಂಟ್ರಿ ಕೊಡ್ತಾನೆ ಇದ್ದಾರೆ. ಕಾಲ್ತುಳಿತದ ವಾರ್ನಿಂಗ್ ಕೊಟ್ಟಿದ್ದಂತಹ ಜಿಲ್ಲಾಡಳಿತ. ಹಾಸನಕ್ಕೆ ಹೆಚ್ಚುವರಿ ಬಿಎಂಟಿಸಿ ಬಸ್ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ನಿರೀಕ್ಷೆಗೂ ಮೀರಿ ದೇಗುಲಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಎಚ್ಚರಿಕೆ ನೀಡಿದ್ರೂ ಕೂಡ ಭಕ್ತರು ಕ್ಯಾರೆ ಅಂತಿಲ್ಲ. ಸಾವಿರಕ್ಕೂ ಹೆಚ್ಚು ಜನ ಭಕ್ತರು ಆಗಮಿಸ್ತಾನೆ ಇದ್ರೆ. ಸುಮಾರು 3-7 ಕಿಲೋಮೀಟರ್ ಅಷ್ಟು ಕ್ಯೂ ಕೂಡ ಇದೆ. ಹಾಸನಾಂಬೆಯ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ರಾಜ್ಯದ ನಾನಾ ಭಾಗಗಳಿಂದ, ದೇಶದ ನಾನಾ ಭಾಗಗಳಿಂದ ಜನ ಬರ್ತಾನೆ ಇದ್ದಾರೆ. ಆದ್ರೂ ಕೂಡ ಅಲ್ಲಿ ದೇವಸ್ಥಾನದ ಸುತ್ತಮುತ್ತ ಸ್ಥಳ ಕೂಡ ಕಮ್ಮಿ ಇರೋದ್ರಿಂದ, ಜನ ನಿಂತ್ಕೊಳ್ಳೋಕ್ಕೂ ಕೂಡ ಸ್ಥಳ ಕಮ್ಮಿ ಇರೋದ್ರಿಂದ ಯಾವುದೇ ನೂಕು ನುಗ್ಗಲು ಆಗಬಾರ್ದು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ SP ಪತ್ರ ಕೂಡ ಬರೆದಿದ್ರು. ಜನರು ನಿಧಾನವಾಗಿ ದರ್ಶನವನ್ನ ಮಾಡಬೇಕು, ಜಾಗರೂಕತೆಯಿಂದ ದರ್ಶನವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗೆ SP ಅವರು ಪತ್ರವನ್ನು ಕೂಡ ಬರೆದಿದ್ರು. ಯಾಕಂತ ಹೇಳಿದ್ರೆ ದೇವಸ್ಥಾನದ ಸುತ್ತಮುತ್ತ ಜಾಗ ಕೂಡ ಕಡಿಮೆ ಇದೆ. ಹಾಗಾಗಿ ಯಾವುದೇ ನೂಕು ನುಗ್ಗಲು ಆಗಬಾರ್ದು. ಇತ್ತೀಚಿನ ದಿನಗಳಂತೂ ಯಾವುದೇ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗುತ್ತೆ, ಅಲ್ಲಿ ಏನಾದ್ರೂ ಒಂದು ಅನಾಹುತಗಳು ಸಂಭವಿಸ್ತಾನೆ ಇರುತ್ತೆ. ಹಾಗಾಗಿ ಹಾಸನಾಂಬೆಯ ದೇಗುಲದಲ್ಲಿ ಅಂತಹ ಯಾವುದೇ ಒಂದು ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂತಹ ಉದ್ದೇಶದಿಂದ SP ಅವರು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ರು. ಭಕ್ತರು ನಿಧಾನವಾಗಿ ಶಾಂತ ರೀತಿಯಲ್ಲಿ ತಾಯಿಯ ದರ್ಶನ ಮಾಡಬೇಕು ಅಂತ ಹೇಳಿ ಕೂಡ ಎಲ್ಲರಿಗೂ ಕೂಡ ಮನವಿಯನ್ನ ಮಾಡ್ಕೊಳ್ಳಲಾಗಿತ್ತು. ಈಗ ಯಾವುದೇ ಪ್ರೋಗ್ರಾಮ್ಗಳು, ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ಆಗ್ತವೆ ಅಂತ ಹೇಳಿದ್ರು ಅಲ್ಲಿ ಎಲ್ಲಾದ್ರೂ ಕೂಡ ಒಂದು ಅಹಿತಕರ ಘಟನೆ ನಡೆಯುತ್ತೆ. ಹಾಗಾಗಿ ಹಾಸನಾಂಬೆ ದೇಗುಲದಲ್ಲಿ ಅದ್ಯಾವ ಅಹಿತಕರ ಘಟನೆ ನಡಬಾರದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಆದ್ರೂ ಕೂಡ ರಾಜ್ಯದ ನಾನಾ ಭಾಗಗಳಿಂದ, ದೇಶದ ನಾನಾ ಭಾಗಗಳಿಂದ ಜನ ಬರ್ತಾನೆ ಇದ್ದಾರೆ. DCM ಆಗಿರ್ಬೋದು, CM ಆಗಿರ್ಬೋದು, ಎಲ್ಲರೂ ಕೂಡ ದರ್ಶನವನ್ನ ಪಡೆದಿದ್ದಾರೆ. ಈಗಲೂ ಕೂಡ ಜನರು ಆಗಮಿಸ್ತಾನೆ ಇದ್ದಾರೆ.